ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಎಲ್ಲಿಗಾದ್ರೂ ಹೋಗುವಾಗ ದಾರಿ ಗೊತ್ತಾಗದೆ ಇದ್ರೆ ಗೂಗಲ್ ಮ್ಯಾಪ್ನ ಮೊರೆ ಹೋಗ್ತೇವೆ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಗೂಗಲ್ ಮ್ಯಾಪ್ ನಂಬಿಕೊಂಡು ಕಾರಿನಲ್ಲಿ ಸಾಗಿದ ಮೂವರು ಪೂರ್ಣಗೊಳ್ಳದ ಸೇತುವೆಯಿಂದ ಬಿದ್ದು ಮೃತಪಟ್ಟಿದ್ದಾರೆ. ಬಳಿಕ ಈ ಸೇತುವೆಯನ್ನು ಗೂಗಲ್ ತನ್ನ ಮ್ಯಾಪ್ನಿಂದ ಕೈಬಿಟ್ಟಿತ್ತು. ಯಾಕೆ ಗೂಗಲ್ ಹೀಗೆ ದಾರಿ ತಪ್ಪಿಸುತ್ತೆ? ಆಧುನಿಕ ತಂತ್ರಜ್ಞಾನಕ್ಕಿರುವ ಮಿತಿಗಳನ್ನು ಈ ದುರ್ಘಟನೆ ನಮ್ಮೆದುರು ತೆರೆದಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಗೂಗಲ್ ಮ್ಯಾಪ್ ಕಾರ್ಯನಿರ್ವಹಿಸುವುದು ಹೇಗೆ, ಆಪ್ನ ಇತಿಮಿತಿಗಳು ಸೇರಿ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಅಂದೊಂದಿತ್ತು ಕಾಲ, ಬಸ್ಸು ಹತ್ತಿ ಹೊರಟ ಪ್ರಯಾಣಿಕರಿಗೆ ಪಕ್ಕದಲ್ಲಿ ಕುಳಿತ ಸಹಪಯಣಿಗನು ಅಥವಾ ಬಸ್ನ ಕಂಡಕ್ಟರ್ ತಾವು ತಲುಪಬೇಕಾದ ಸ್ಥಳದ ಮಾಹಿತಿ ನೀಡುತ್ತಿದ್ರು. ಕಾಲ್ನಡಿಗೆಯಲ್ಲಿ ಎಲ್ಲೋ ಅಥವಾ ತಮ್ಮದೇ ವಾಹನ ಹತ್ತಿ ಹೊರಟವರಿಗೆ ದಾರಿಯಲ್ಲಿ ಸಿಕ್ಕ ಯಾರೋ ಒಬ್ಬ ಈ ಕುರಿತು ಸಹಾಯ ಮಾಡುತ್ತಿದ್ದ. ಆದ್ರೆ ಇಂದು ಹಾಗಲ್ಲ ನೋಡಿ. ಗೂಗಲ್ ಮ್ಯಾಪ್ಗಳೆಂಬ ಡಿಜಿಟಲ್ ನಕ್ಷೆಗಳು ನಮಗಿಂದು ಮಾರ್ಗದರ್ಶಕವಾಗಿವೆ. ಜಗತ್ತಿನ ಹಲವಾರು ಭೌಗೋಳಿಕ ಪ್ರದೇಶಗಳು ಮತ್ತು ವಿವಿಧ ಸ್ಥಳಗಳ ಕುರಿತು ಮಾಹಿತಿ ಮತ್ತು ಅವುಗಳನ್ನು ತಲುಪುವುದು ಹೇಗೆಂದು ಮಾರ್ಗದರ್ಶನ ನೀಡುವ ಈ ಡಿಜಿಟಲ್ ಮ್ಯಾಪ್ಗಳು ಪ್ರವಾಸಿಗರ ಅಚ್ಚುಮೆಚ್ಚಿನ ಸ್ನೇಹಿತರೆಂದೇ ಹೇಳಬಹುದು. ಇತ್ತೀಚೆಗೆ ಗೂಗಲ್ ಮ್ಯಾಪ್ ನಂಬಿ ಪ್ರಯಾಣಿಸಿದ ಹಲವರು ದುರಂತಕ್ಕೀಡಾಗಿರುವ ಘಟನೆಗಳು ವರದಿಯಾಗಿವೆ. ಇದಕ್ಕೆ ಕಾರಣಗಳು ಹಲವಿದ್ದರೂ ಇಂತಹ ಘಟನೆಗಳು ಆಪ್ನ ವಿಶ್ವಾಸಾರ್ಹತೆಗೂ ಧಕ್ಕೆ ತಂದಿದೆ ಎಂಬುದು ಸುಳ್ಳಲ್ಲ. ಗೂಗಲ್ ಮ್ಯಾಪ್ ಇಂದಿಗೂ ಬಹುಪಕಾರಿಯಾಗಿದ್ದರೂ ಅದರ ಮಿತಿಗಳನ್ನು ಅರಿತುಕೊಳ್ಳಬೇಕಾದ ಅನಿವಾರ್ಯತೆ ಎಲ್ಲರಿಗಿದೆ. ಗೂಗಲ್ ಮ್ಯಾಪ್ ಹೇಗೆ ಹುಟ್ಕೊಳ್ತು? ಡೆನ್ಮಾರ್ಕ್ ಮೂಲದ ರಾಸ್ಮುಸೆನ್ ಸಹೋದರರು 2003ರಲ್ಲಿ ಮೊದಲ ಬಾರಿ ಡಿಜಿಟಲ್ ನಕ್ಷೆಯ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನ ರಚಿಸಿದ್ರು. ಬಳಿಕ 2004ರಲ್ಲಿ ಗೂಗಲ್ ಈ ತಂತ್ರಜ್ಞಾನ ಕೊಂಡುಕೊಂಡು ಜಾಲತಾಣಗಳಂತೆ ಬಳಸಲು ಅನುವಾಗುವಂತೆ ಪರಿವರ್ತಿಸಿತು. 2005ರಲ್ಲಿ ಜಾಗತಿಕವಾಗಿ ಬಿಡುಗಡೆ ಮಾಡಿತು. ಬಳಿಕ ಕಾಲಕಾಲಕ್ಕೆ ಗೂಗಲ್ ತನ್ನ ನಕ್ಷೆಗಳಲ್ಲಿ ಬದಲಾವಣೆಗಳನ್ನ ತಂದಿದೆ. ಗೂಗಲ್ಗೆ ನಿಮ್ಮೂರ ದಾರಿ ಹೇಗೆ ತಿಳಿಯುತ್ತೆ? ಉಪಗ್ರಹದಿಂದ ಪಡೆದ ಮಾಹಿತಿ, ನಿರ್ದಿಷ್ಟ ಸ್ಥಳದ ಬಗ್ಗೆ ಈಗಾಗಲೇ ಇರುವ ಮಾಹಿತಿ, ಹಿಂದಿನ ಟ್ರಾಫಿಕ್ ಬಳಕೆ ಮಾರ್ಗ, ಸ್ಥಳೀಯ ಸರ್ಕಾರ ನೀಡುವ ಮಾಹಿತಿ, ಕಾಲಕಾಲಕ್ಕೆ ಬಳಕೆದಾರರು ನೀಡುವ ಮಾಹಿತಿ ಕ್ರೋಢೀಕರಿಸಿ ಮ್ಯಾಪ್ ಕೆಲಸ ಮಾಡುತ್ತದೆ. ಮೊದಲಿಗೆ ಗೂಗಲ್ ಮ್ಯಾಪ್ನಲ್ಲಿ ಪ್ರತಿ ಸ್ಥಳದ ಡಿಜಿಟಲ್ ಮ್ಯಾಪ್ ಅನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಇದಾದ ಬಳಿಕ ಪ್ರತಿ ಕ್ಷಣವೂ ಮಾಹಿತಿ ಸಂಗ್ರಹಿಸುತ್ತಾ ಪ್ರಯಾಣಿಕರು ಸಾಗಲು ಬಯಸಿರುವ ದಾರಿ ತೋರಿಸುತ್ತೆ. ಇದಕ್ಕಾಗಿ ಪ್ರತಿ ಕ್ಷಣವೂ ಬಳಕೆದಾರರ ಮೊಬೈಲ್ ಅನ್ನು ಗಮನಿಸುವ ಗೂಗಲ್ ಮ್ಯಾಪ್ ಮೊಬೈಲ್ ಚಲಿಸುತ್ತಿರುವ ವೇಗ ಆಧರಿಸಿ ಎಲ್ಲಿ ಟ್ರಾಫಿಕ್ ಹೇಗಿದೆ ಎಂಬುದನ್ನು ಗುರುತಿಸುತ್ತದೆ. ದಾರಿ ತಪ್ಪಿದ ಗೂಗಲ್ ಮ್ಯಾಪ್ನಿಂದಾದ ಅವಾಂತರಗಳು ಯಾವ್ಯಾವು ನೋಡೋಣ ಬನ್ನಿ. ಕಳೆದ ತಿಂಗಳು ಉತ್ತರ ಪ್ರದೇಶದಲ್ಲಿ ಗೂಗಲ್ ನಂಬಿ ಇನ್ನೂ ಪೂರ್ಣಗೊಳ್ಳದ ಸೇತುವೆ ಮೇಲೆ ಚಲಿಸಿ ಮೂವರು ಸಾವನ್ನಪ್ಪಿದ್ದಾರೆ. 2023ರಲ್ಲಿ ಕೇರಳದ ಹಳ್ಳಿಯೊಂದರಲ್ಲಿ ನದಿಗೆ ಕಾರು ಉರುಳಿ ಇಬ್ಬರು ಮೃತಪಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಾಲಯವೊಂದರ ಹೆಸರನ್ನು ಗೂಗಲ್ ಮ್ಯಾಪ್ನಲ್ಲಿ ಕಿಡಿಗೇಡಿಗಳು ಬದಲಿಸಿದ್ದ ಕಾರಣ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗಿತ್ತು. ಕೊಡಗಿನ ಒಂದು ಗ್ರಾಮದಲ್ಲಿ ಗೂಗಲ್ ಮ್ಯಾಪ್ ನಂಬಿ ಈ ರಸ್ತೆಯಲ್ಲಿ ಸಾಗಬೇಡಿ ಎಂದು ಜನ ಬೋರ್ಡನ್ನೇ ಅಳವಡಿಸಿದ್ದರು. 2022ರಲ್ಲಿ ಅಮೆರಿಕದ ನಾರ್ತ್ ಕೆರೋಲಿನಾದಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಕುಟುಂಬವೊಂದು ಸೇತುವೆಯಿಂದ ಬಿದ್ದು ಮೃತಪಟ್ಟಿದ್ದಾರೆ. 2018ರಂದು ಅಮೆರಿಕದ ಟೆಕ್ಸಾಸ್ನಲ್ಲಿ ಸ್ಟ್ರೀಟ್ ವ್ಯೂ ಚಿತ್ರಗಳನ್ನು ಸೆರೆ ಹಿಡಿಯಲು ಸಾಗುತ್ತಿದ್ದ ಕಂಪನಿಯ ಕಾರೇ ಕೆರೆಗೆ ಬಿದ್ದಿತ್ತು. ಗೂಗಲ್ ಮ್ಯಾಪ್ ಒಂದೇ ಹೊಣೆಗಾರ ಅಂತ ಹೇಳೋಕ್ಕಾಗೋದಿಲ್ಲ ನೋಡಿ. ಗೂಗಲ್ ಮ್ಯಾಪ್ ಇತರೆ ಯಾವುದೇ ನಕ್ಷೆ ಆಪ್ಗಳಾಗಿರಲಿ, ಎಲ್ಲಾ ತಂತ್ರಜ್ಞಾನಗಳಿಗೂ ಒಂದು ಮಿತಿ ಇದ್ದೇ ಇರುತ್ತೆ. ಇಂತಹ ತಪ್ಪುಗಳಲ್ಲಿ ಗೂಗಲ್ನ ಪಾತ್ರವಿದ್ದರೂ ಹೊಣೆ ಮಾಡಲು ಆಗುವುದಿಲ್ಲ. ಗೂಗಲ್ ಮ್ಯಾಪ್ ತಪ್ಪೆಸಗಲು ಕೆಲವು ಮುಖ್ಯ ಕಾರಣಗಳೆಂದರೆ ಬಳಕೆದಾರರ ಮಾಹಿತಿ ಮೇಲೆ ಹೆಚ್ಚು ಅವಲಂಬನೆ. ಹೌದು, ಗೂಗಲ್ ಮ್ಯಾಪ್ ಅನ್ನು ಕಾಲಕಾಲಕ್ಕೆ ನಿಖರವಾಗಿ ಪರಿಪೂರ್ಣವಾಗಿ ಇರಿಸಲು ಬಳಕೆದಾರರ ಪಾತ್ರ ಪ್ರಮುಖವಾಗಿದೆ. ಆಪ್ ಕೇವಲ ಬಳಕೆದಾರರು ನೀಡುವ ಮಾಹಿತಿಗಳಿಗೆ ಮಾತ್ರ ಅವಲಂಬಿತವಾದಲ್ಲಿ ಪ್ರಕಟಿತ ಮಾಹಿತಿಗಳಲ್ಲಿ ದೋಷ ಕಂಡುಬರಬಹುದು. ಅಲ್ಲದೆ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಮಾಹಿತಿದಾರರ ಸಂಖ್ಯೆ ಕಡಿಮೆ ಇರುವ ಕಾರಣ ಆ ಭಾಗದ ಮಾಹಿತಿಗಳು ಅಪೂರ್ಣವಾಗಿರಬಹುದು. ಇನ್ನು ಎರಡನೆಯದು ಆಡಳಿತಗಳ ಬದ್ಧತೆಯ ಕೊರತೆ. ಗೂಗಲ್ ಮ್ಯಾಪ್ ತನ್ನ ಬಳಕೆದಾರರು ಮತ್ತು ಸರ್ಕಾರಿ ವ್ಯವಸ್ಥೆ ನಡುವಿನ ಮಧ್ಯಸ್ಥನಷ್ಟೇ. ಒಂದು ರಸ್ತೆ ಇದೆ ಎಂದಾದ್ರೆ ಅದರ ಸದ್ಯದ ಸ್ಥಿತಿಗತಿಗಳ ಕುರಿತು ಮಾಹಿತಿ ನೀಡುವುದು ಆಡಳಿತ ವ್ಯವಸ್ಥೆಯ ಜವಾಬ್ದಾರಿಯೂ ಕೂಡ ಹೌದು. ಆದರೆ ಕಾಲಕಾಲಕ್ಕೆ ರಸ್ತೆಗಳು, ಪ್ರವಾಸಿ ಸ್ಥಳಗಳು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿನ ಬದಲಾವಣೆಗಳ ಕುರಿತು ಸರ್ಕಾರ ಅಥವಾ
ಸಂಬಂಧಿತ ಅಧಿಕಾರಿಗಳು ಮಾಹಿತಿ ನೀಡದೇ ಇದ್ದಲ್ಲಿ ಆಪ್ನಲ್ಲಿ ದೋಷ ಹಾಗೆಯೇ ಮುಂದುವರಿಯುತ್ತದೆ. ಇನ್ನು ಮೂರನೆಯದು ನೈಸರ್ಗಿಕ ಕಾರಣಗಳು. ಯಾವುದೇ ಪ್ರದೇಶದಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಸಾಗುವ ಮಾರ್ಗಗಳು ಅಸುರಕ್ಷಿತವಾಗಿದ್ದರೂ ಗೂಗಲ್ ಮ್ಯಾಪ್ ಸೂಕ್ತ ಮಾಹಿತಿ ಇಲ್ಲದೆ ಈ ಕುರಿತು ಬಳಕೆದಾರರಿಗೆ ಎಚ್ಚರಿಸಲು ಮತ್ತು ಪೂರಕ ಮಾಹಿತಿ ನೀಡಲು ವಿಫಲವಾಗಬಹುದು. ಇನ್ನು ನಾಲ್ಕನೆಯದು ಊಹೆಗಳು. ಒಂದು ಪ್ರದೇಶದಲ್ಲಿರುವ ಒಟ್ಟು ಬಳಕೆದಾರರ ಸಂಖ್ಯೆಯ ಆಧಾರದ ಮೇರೆಗೆ ಆಪ್ ತೋರುವ ಸಂಚಾರ ದಟ್ಟಣೆಯ ಮಾಹಿತಿ ಕೆಲವೊಮ್ಮೆ ನಿಖರವಾಗಿಲ್ಲದಿರಬಹುದು ಮತ್ತು ಕೇವಲ ಕಿಲೋಮೀಟರ್ ಲೆಕ್ಕದಲ್ಲಿ ಇದು ಸಮೀಪದ ಹಾದಿ, ಇದು ದೂರದ ಹಾದಿ ಎಂದು ನಿರ್ಧರಿಸುವಾಗ ಗೂಗಲ್ ಹಾದಿಯಲ್ಲಿನ ಅಡಚಣೆಗಳ ಕುರಿತು ತಿಳಿಸಲು ವಿಫಲವಾಗುವ ಸಾಧ್ಯತೆ ಇರುತ್ತದೆ. ಇಲ್ಲವೇ ಯಾವುದೋ ಖಾಸಗಿ ರಸ್ತೆಯ ಮೂಲಕ ಸಾಗುವಂತೆ ಪ್ರಯಾಣಿಕರಿಗೆ ನಿರ್ದೇಶಿಸಬಹುದು. ಇನ್ನು ಐದನೆಯದು ಕಾರ್ಯಕ್ಷಮತೆಯ ಕೊರತೆ. ವಿಶ್ವಾದ್ಯಂತ ಅದೆಷ್ಟೋ ಲೋಕಲ್ ಗೈಡ್ಗಳು ಪ್ರತಿದಿನವೂ ಮ್ಯಾಪ್ನಲ್ಲಿನ ಲಕ್ಷಾಂತರ ತಪ್ಪುಗಳನ್ನು ಗೂಗಲ್ನ ಗಮನಕ್ಕೆ ತರುತ್ತಲೇ ಇರ್ತಾರೆ. ಆದರೆ ಇಷ್ಟೊಂದು ಪ್ರಮಾಣದ ಮಾಹಿತಿಯನ್ನು ಸಂಸ್ಕರಿಸುವಲ್ಲಿ ಗೂಗಲ್ ಹಲವು ಸಂದರ್ಭಗಳಲ್ಲಿ ಎಡುತ್ತೆ. ಇದರಿಂದಾಗಿ ಗೂಗಲ್ ಕೆಲವೊಮ್ಮೆ ತನಗೆ ಲಭಿಸಿದ ಬಳಕೆದಾರರ ವರದಿಗಳನ್ನು ಖಚಿತಪಡಿಸಿಕೊಳ್ಳದೆಯೇ ಒಂದು ಬದಲಾವಣೆಗಳನ್ನು ಒಪ್ಪುತ್ತೆ, ಇಲ್ಲವೇ ಸಾರಾಸಗಟವಾಗಿ ತಿರಸ್ಕರಿಸಿ ಬಿಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, NCIB ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನ್ ಒತ್ತೋದನ್ನ ಮರಿಬೇಡಿ. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್ ಮೀಡಿಯಾ.